ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 3 ವರ್ಷದಿಂದ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರುವಂಥ ಸನ್ಸ್ಕ್ರೀನ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟಬಲ್ ಆಗುತ್ತೆ ಮತ್ತು ಇದು ನಿಮಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಅದರಲ್ಲೂ ಇವಾಗ ನೈಕಾದಲ್ಲಿ ಇಂಡಿಪೆಂಡೆನ್ಸ್ ಡೇ ಸೇಲ್ ಕೂಡ ನಡೀತಾ ಇದೆ. ನಿಮಗೆ ಆಲ್ಮೋಸ್ಟ್ 50% ಡಿಸ್ಕೌಂಟಲ್ಲಿ ನಿಮಗೆ ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಮತ್ತು ಇದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕು, ಯಾವ ಸ್ಕಿನ್ ಟೈಪ್ ಅವರು ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಪ್ರತಿದಿನ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಜಾಯ್ ಅವ್ರದ್ದು ಎಲೋಸನ್ ಅಂತ. ಇದು SPF 40 ಇದೆ. ಇದು ನಿಮಗೆ ತುಂಬ ಅಫೋರ್ಡಬಲ್ ಆಗಿ ಸಿಗುತ್ತೆ. ಆಲ್ಮೋಸ್ಟ್ ನಿಮಗೆ ಇದು 404 ರುಪೀಸ್ಗೆಲ್ಲ ನಿಮಗೆ ಸಿಗುತ್ತೆ. 404 ರೂಪಾಯಿಗೆಲ್ಲ ನಿಮಗೆ ಇದು ಸಿಗುತ್ತೆ. ಇವಾಗ ಸೇಲ್ ನಡೀತಾ ಇರೋದ್ರಿಂದ ನಿಮಗೆ 200 ರುಪೀಸ್ಗೆಲ್ಲ ನಿಮಗೆ ನೈಕಾದಲ್ಲಿ ಸಿಗುತ್ತೆ. ಇದಂತೂ ನಿಮಗೆ ಸ್ಕಿನ್ನಿಗೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ತುಂಬ ಬೇಗ ಅಬ್ಸರ್ವ್ ಆಗುತ್ತೆ. ಮತ್ತು ನೀವೇನಾದರೂ ಹೊರಗಡೆ ಹೋದಾಗ ಬಿಸಿಲಿಗೆ ತುಂಬ ಸ್ವೆಟ್ ಆಗ್ತೀವಿ ಅಂದರೂ ಕೂಡ ಇದು ಸ್ವೆಟನ್ನು ಕೂಡ ಅವಾಯ್ಡ್ ಮಾಡುತ್ತೆ. ಮತ್ತು ಬೇಗ ಸ್ಕಿನ್ನಿಗೆ ಅಬ್ಸರ್ವ್ ಆಗೋದ್ರಿಂದ ನಿಮಗೆ ತುಂಬ ಒಳ್ಳೆ ಫಿನಿಶ್ ಕೊಡುತ್ತೆ ಸ್ಕಿನ್ನಿಗೆ. ಹಾಗೆ ಇದನ್ನು ನೀವು ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಬೆಳಗ್ಗೆ ಮತ್ತು ಸಂಜೆ ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು ನೀವು ಮಾಯ್ಶ್ಚರೈಸರ್ ಥರ ಕೂಡ ಯೂಸ್ ಮಾಡ್ಬೋದು. ಇದನ್ನು ಅಪ್ಲೈ ಮಾಡಿದ್ರೆ ನೀವು ಸಾಕು, ನೀವು ಬೇರೆ ಏನೂ ಅಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ. ಯಾವುದೇ ಫೌಂಡೇಶನ್ ಕೂಡ ಹಾಕೋ ಅವಶ್ಯಕತೆ ಇರಲ್ಲ, ಅಷ್ಟು ಚೆನ್ನಾಗಿದೆ. ಇದನ್ನು ನಾನು ಪ್ರತಿದಿನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ ಅಥವಾ ಆಫೀಸ್ಗೆ ವರ್ಕ್ ಮಾಡ್ತಿದ್ದೀನಿ ಅಂದರೆ ಇದನ್ನು ನೀವು ಮಸ್ಟ್ ಬೈ ಅಂತಾನೆ ಹೇಳ್ಬೋದು. ಹಾಗೆ ನಾನಿಲ್ಲಿ ನಿಮಗೆ ಮತ್ತೆ ಇನ್ನೆರಡು ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಮೂರನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಇದು ಬಂದು ಪಾಂಡ್ಸ್ ಅವ್ರದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ನಿಮಗೆ 35 SPF 35 ಇದೆ. ಇದು ನಿಮಗೆ ಇದು ಅಷ್ಟೇ ನಿಮಗೆ ಆಲ್ಮೋಸ್ಟ್ 225 ಅಥವಾ 235 ರುಪೀಸ್ಗೆ ಸಿಗುತ್ತೆ. ಇವಾಗ ನಿಮಗೆ ನೈಕಾದಲ್ಲಿ ಸೇಲ್ ನಡೀತಿರೋದ್ರಿಂದ ನಿಮಗೆ ಇದು ಆಲ್ಮೋಸ್ಟ್ 100 ರುಪೀಸ್ಗೆಲ್ಲ ನಿಮಗೆ ಸಿಗ್ತಾ ಇದೆ. ಇದನ್ನು ಕೂಡ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ನೀವು ತುಂಬ ಬಿಸಿಲಿಗೆ ಹೋಗ್ತಾ ಇಲ್ಲ, ಇಲ್ಲೇ ಹೊರಗಡೆ ಹೋಗ್ತಾ ಇದ್ದೀವಿ, ಇಲ್ಲೇ ಸ್ವಲ್ಪ ದೂರ ಹೋಗಿ ಬರ್ತಾ ಇದ್ದೀವಿ ಅಂದಾಗ ಇದನ್ನು ನೀವು ಯೂಸ್ ಮಾಡ್ಬೋದು. SPF 35 ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ನಿಗೆ. ಇದನ್ನು ಕೂಡ ಯಾವುದೇ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ನಾನು ತೋರಿಸ್ತಾ ಇರೋ ಎಲ್ಲ ಕ್ರೀಮ್ಸು ಅಷ್ಟೇ ಯಾವುದೇ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ನಿಮಗೆ ಆಯಿಲಿ ಸ್ಕಿನ್ ಇದೆ, ಡ್ರೈ ಸ್ಕಿನ್ ಇದೆ ಅಥವಾ ನಾರ್ಮಲ್ ಸ್ಕಿನ್ ಇದೆ ಅನ್ನೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದು ಬೇಗ ಅಬ್ಸರ್ವ್ ಆಗುತ್ತೆ ಸ್ಕಿನ್ನಿಗೆ ಮತ್ತು ಇದು ತುಂಬ ಒಳ್ಳೆ ಫಿನಿಶ್ನ ಕೊಡುತ್ತೆ ಸ್ಕಿನ್ನಿಗೆ. ನೆಕ್ಸ್ಟ್ ನೀವು ಯಾವುದನ್ನು ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ. ಮತ್ತು ನಿಮಗೆ ಸ್ಕಿನ್ನಿಗೆ ಅಪ್ಲೈ ಮಾಡಿದಾಗ ಕೂಡ ಇರಿಟೇಷನ್ ಆಗೋದಾಗಲಿ, ಕೆಲವ್ರಿಗೆ ಏನಾದರೂ ಅಪ್ಲೈ ಮಾಡಿದ್ರೆ ಮುಖದಲ್ಲಿ ಏನೋ ಇದೆ ಅಂತ ಅನಿಸುತ್ತೆ, ಬಟ್ ಆ ರೀತಿಯೆಲ್ಲ ಏನೂ ಅನಿಸಲ್ಲ. ಬೇಗ ಅಬ್ಸರ್ವ್ ಆಗೋದ್ರಿಂದ ನೀವು ಡಿಫ್ರೆನ್ಸ್ ಕೂಡ ನೋಡ್ಬೋದು. ಸ್ಕಿನ್ನಿಗೆ ತುಂಬ ಮ್ಯಾಟ್ ಫಿನಿಶ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಸ್ಕಿನ್ ಕೂಡ. ಇದರಿಂದ ನಮಗೆ ನೆಕ್ಸ್ಟ್ ಸ್ಕಿನ್ನಿಗೆ ಆಗುವಂಥ ಡ್ಯಾಮೇಜಸ್ ಕೂಡ ತುಂಬ ಚೆನ್ನಾಗಿ ಅವಾಯ್ಡ್ ಆಗುತ್ತೆ. ಇದಂತೂ ನಿಮಗೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ನಿಮಗೆ 110 ನಿಮಗೆ ಇವಾಗ ಸೇಲ್ ನಡೀತಿರೋದ್ರಿಂದ ಸಿಗುತ್ತೆ. ನಾನು ಈ ಪ್ರಾಡಕ್ಟ್ಸ್ನ ಟ್ಯಾಗ್ ಕೂಡ ಮಾಡಿರ್ತೀನಿ, ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ಯಾರಿಗಾದರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಕೂಡ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ನಾನು ತೋರಿಸ್ತಿರೋದು ಲ್ಯಾಕ್ಮಿ ಅವ್ರದ್ದು 9 to 5. ಇದಂತೂ ಎಲ್ಲರೂ ಮಸ್ಟ್ ಯೂಸ್ ಅಂತಾನೆ ಹೇಳ್ಬೋದು. ನಿಮ್ಗೆ ಯಾವುದಾದ್ರೂ ಫಂಕ್ಷನ್ ಇದೆ, ಯಾವುದಾದ್ರೂ ಈವೆಂಟ್ ಇದೆ, ರೆಡಿ ಆಗೋದಕ್ಕೆ ಟೈಮ್ ಇಲ್ಲ ಮತ್ತು ನಮಗೆ ನೋ ಮೇಕಪ್ ಲುಕ್ ಬೇಕು ಅಂದಾಗ ಇದನ್ನು ಯೂಸ್ ಮಾಡಿ. ಮತ್ತು ಇದು ನಿಮಗೆ ಸನ್ ಪ್ರೊಟೆಕ್ಷನ್ ಕೂಡ. ಇದಂತೂ ಎಷ್ಟು ಬೇಗ ಅಬ್ಸರ್ವ್ ಆಗುತ್ತೆ ಮತ್ತು ತುಂಬ ಒಳ್ಳೆ ಫಿನಿಶಿಂಗ್ನ ಕೊಡುತ್ತೆ. ನಿಮ್ಗೆ ಯಾವುದಾದ್ರೂ ಈವೆಂಟ್ ಇದೆ, ಪಾರ್ಟಿ ಇದೆ ಅಂದರೆ ಮಸ್ಟ್ ಅಂತಾನೆ ಹೇಳ್ಬೋದು. ಇದು ಅಷ್ಟೇ ತುಂಬ ಚೆನ್ನಾಗಿ ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ ಮತ್ತು ನಿಮಗೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ನೀವು ಬೆಳಗ್ಗೆ ಅಪ್ಲೈ ಮಾಡಿದ್ರೆ, ನೀವು ಬೆಳಗ್ಗೆ ಹೇಗೆ ಅಪ್ಲೈ ಮಾಡಿರ್ತೀರೋ ಅದೇ ರೀತಿ ನಿಮಗೆ ಸಂಜೆವರೆಗೂ ಇರುತ್ತೆ. ಆಲ್ಮೋಸ್ಟ್ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ 9 to 5, ಇದು ಅದೇ ರೀತಿ ನಿಮಗೆ ವರ್ಕ್ ಆಗುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಫೌಂಡೇಶನ್ ಯಾವುದೇ ಮೇಕಪ್ ಕೂಡ ನಿಮಗೆ ಬೇಕಾಗಿರೋದಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಇದೆ. ಲ್ಯಾಕ್ಮಿ 9 to 5 ತುಂಬ ಚೆನ್ನಾಗಿದೆ ಸನ್ಸ್ಕ್ರೀನ್. ಇದಂತೂ ಮಸ್ಟ್ ಅಂತಾನೆ ಹೇಳ್ಬೋದು. ಇದನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಅಂದ್ರೂ ಒಂದು ಚಿಕ್ಕದು ಪರ್ಚೇಸ್ ಮಾಡಿ, ನಮ್ಗೆ ಏನಾದರೂ ಇವೆಂಟ್ ಇದೆ, ತುಂಬ ಒಳ್ಳೆ ಫಂಕ್ಷನ್ ಇದೆ ಅಂದಾಗ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಸ್ಕಿನ್ನಿಗೆ ತುಂಬ ಬೆನಿಫಿಟ್ನ ಕೊಡುತ್ತೆ. ಹಾಗೆ ನಿಮಗೆ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ನಿಮಗೆ ಏನು ಫೇಶಿಯಲ್ ಅಥವಾ ಬ್ಲೀಚ್ ಎಲ್ಲ ಮಾಡಿಸಿದಾಗ ಯಾವ ರೀತಿಯಾಗಿ ಗ್ಲೋ ಇರುತ್ತೆ ಫೇಸ್, ಅದೇ ರೀತಿಯಾಗಿ ಗ್ಲೋ ಕೊಡುತ್ತೆ. ಇದು ಸನ್ಸ್ಕ್ರೀನ್ ಅಂತಾನೆ ಅನ್ಸೋದಿಲ್ಲ, ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ಫೌಂಡೇಶನ್ ರೀತಿ ವರ್ಕ್ ಆಗುತ್ತೆ, ಸ್ಕಿನ್ ಕ್ರೀಮ್ ರೀತಿ ವರ್ಕ್ ಆಗುತ್ತೆ ಮತ್ತು ಹಾಗೆ ಸನ್ಸ್ಕ್ರೀನ್ ರೀತಿನೂ ವರ್ಕ್ ಆಗುತ್ತೆ. ಈ ಎಲ್ಲ ಪ್ರಾಡಕ್ಟ್ಸು ಲಿಂಕು ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಮಗೇನಾದರೂ ಈ ಪ್ರಾಡಕ್ಟ್ಸ್ ಇಷ್ಟ ಆದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನಾನು ಈ ಪ್ರಾಡಕ್ಟ್ಸ್ನ ಕೂಡ ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ನೀವು ಈ ರೀತಿಯಾದ ಕ್ರೀಮ್ಸ್ನ ನೀವು ರೆಗ್ಯುಲರ್ ಆಗಿ, ಅಂದರೆ ಈ ಸನ್ ಸ್ಕ್ರೀನ್ ಏನಿದೆ ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದ ಡ್ಯಾಮೇಜ್ ಆಗೋದಿಲ್ಲ ಮತ್ತು ತುಂಬ ಗ್ಲೋ ಇರುತ್ತೆ. ಯಾವುದೇ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅಥವಾ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಆದಷ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಸ್ಕಿನ್ ತುಂಬ ನ್ಯಾಚುರಲ್ ಆಗಿರುತ್ತೆ. ಹಾಗೆ ನಮಗೆ ಇದು ತುಂಬ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದನ್ನು.
ಈ ಎಲ್ಲ ಸನ್ಸ್ಕ್ರೀನ್ಸ್ದು ನಾನು ನಿಮಗೆ ಲಿಂಕನ್ನು ಹಾಕಿರ್ತೀನಿ. ಇಷ್ಟ ಆದರೆ ಪರ್ಚೇಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಿಗೆಲ್ಲ ಸನ್ಸ್ಕ್ರೀನ್ ಯಾವ್ದು ಯೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತಲ್ಲ, ಅವರಿಗೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮರಿದೆ ನಿಮಗೆ ಈ ಮೂರಲ್ಲಿ ಯಾವ ಸನ್ಸ್ಕ್ರೀನ್ ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.